31ನೇ ಸಿಗಾ ಗಾರ್ಮೆಂಟ್ಸ್ ಬಿ2ಬಿ ಮೇಳ ಯಶಸ್ವಿ ಸಮಾರೋಪ. ರೂಪಾಯಿ 100 ಕೋಟಿಗೂ ಅಧಿಕ ವ್ಯವಹಾರ ಬುಕ್ಕಿಂಗ್. 3 ದಿನಗಳ ಮೇಳಕ್ಕೆ ಅಭೂತಪೂರ್ವ ಸ್ಪಂದನೆ. ಪ್ರಮುಖ ಗಾರ್ಮೆಂಟ್ ಉದ್ಯಮಿಗಳಿಗೆ ಸನ್ಮಾನ. ಸಿಗಾ ಅಧ್ಯಕ್ಷ ಅನುರಾಗ್ ಸಿಂಗ್ಲಾ ನೇತೃತ್ವದ ತಂಡದ ಕಾರ್ಯಕ್ಕೆ ವ್ಯಾಪಕ ಪ್ರಶಂಸೆ. ನಗರದ ಅರಮನೆ ಮೈದಾನದ ಪ್ರಿನ್ಸ್ ಶೈನ್ನಲ್ಲಿ 3 ದಿನಗಳ ಕಾಲ ನಡೆದ ದೇಶದ ಪ್ರತಿಷ್ಠಿತ 31ನೇ ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ಬಿ2ಬಿ ಗಾರ್ಮೆಂಟ್ಸ್ ಮೇಳ ಯಶಸ್ವಿಯಾಗಿ ಸಮಾರೋಪಗೊಂಡಿತು. ದೇಶದ ವಿವಿಧ ರಾಜ್ಯಗಳಿಂದ ಆಗಮಿಸಿದ್ದ ಪ್ರಮುಖ ಗಾರ್ಮೆಂಟ್ ತಯಾರಕರು, ಬ್ರ್ಯಾಂಡ್ ಮಾಲೀಕರು, ವಿತರಕರು ಹಾಗೂ ಸಾವಿರಾರು ಜವಳಿ ವ್ಯಾಪಾರಿಗಳ ಸಕ್ರಿಯ ಭಾಗವಹಿಸುವಿಕೆಯಿಂದ ಮೇಳವು ಅಭೂತಪೂರ್ವ ಯಶಸ್ಸು ಕಂಡಿತು. 3 ದಿನಗಳ ಅವಧಿಯಲ್ಲಿ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ್ದ 150ಕ್ಕೂ ಅಧಿಕ ಪ್ರಮುಖ ಬ್ರ್ಯಾಂಡ್ಗಳು, 90ಕ್ಕೂ ಹೆಚ್ಚು ಪ್ರದರ್ಶನ ಮಳಿಗೆಗಳು ಹಾಗೂ ಸಾವಿರಾರು ಖರೀದಿದಾರರು ಭಾಗವಹಿಸಿ ವ್ಯಾಪಾರ ವಹಿವಾಟು ನಡೆಸಿದರು. ಮೇಳದಲ್ಲಿ ರೂಪಾಯಿ 100 ಕೋಟಿಗೂ ಅಧಿಕ ಮೌಲ್ಯದ ವ್ಯವಹಾರ ಬುಕ್ಕಿಂಗ್ ನಡೆದಿರುವುದು ಈ ಬಾರಿಯ ಪ್ರಮುಖ ಸಾಧನೆಯಾಗಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಸಮಾರೋಪ ಸಮಾರಂಭದಲ್ಲಿ ಗಾರ್ಮೆಂಟ್ಸ್ ಮತ್ತು ಜವಳಿ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದ ಪ್ರಮುಖ ಗಾರ್ಮೆಂಟ್ ಉದ್ಯಮಿಗಳು ಹಾಗೂ ವಿವಿಧ ಬ್ರ್ಯಾಂಡ್ಗಳ ಮಾಲೀಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಅನುರಾಗ್ ಸಿಂಗ್ಲಾ ಅವರ ದೂರದೃಷ್ಟಿಯ ನಾಯಕತ್ವ ಮತ್ತು ಮೇಳದ ಯಶಸ್ವಿ ಆಯೋಜನೆಗಾಗಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ ಸಿಗಾ ಉಪಾಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ಸಂಪೂರ್ಣ ಸಿಗಾ ತಂಡದ ಸೇವೆಯನ್ನು ವೇದಿಕೆಯಲ್ಲಿ ಶ್ಲಾಘಿಸಿ ಗೌರವಿಸಲಾಯಿತು. ಈ ಬಾರಿಯ ಮೇಳದ ಪ್ರಮುಖ ಆಕರ್ಷಣೆಯಾಗಿ ಸುಮಾರು 30 ವೃತ್ತಿಪರ ಫ್ಯಾಷನ್ ಮಾಡೆಲ್ಗಳು ದೇಶದ ವಿವಿಧ ಹೆಸರಾಂತ ಬ್ರ್ಯಾಂಡ್ಗಳ ನೂತನ ಉಡುಪು ಸಂಗ್ರಹಗಳನ್ನು ವಾಕ್ ಮೂಲಕ ಪ್ರದರ್ಶಿಸಿದರು. ಮಹಿಳೆಯರ ಉಡುಪುಗಳು, ಹಬ್ಬ ಹಾಗೂ ಮದುವೆ ವಿಶೇಷ ವಸ್ತ್ರಗಳು, ಕ್ಯಾಶುಯಲ್, ಫಾರ್ಮಲ್, ಎಥ್ನಿಕ್ ಹಾಗೂ ಫ್ಯಾಷನ್ ಉಡುಪುಗಳ ಪ್ರದರ್ಶನ ವ್ಯಾಪಾರಿಗಳು ಮತ್ತು ಸಂದರ್ಶಕರಿಂದ ಉತ್ತಮ ಮೆಚ್ಚುಗೆ ಪಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಿಗಾ ಅಧ್ಯಕ್ಷ ಅನುರಾಗ್ ಸಿಂಗ್ಲಾ, ದೇಶದ ಗಾರ್ಮೆಂಟ್ಸ್ ಮತ್ತು ಜವಳಿ ಉದ್ಯಮಕ್ಕೆ ಬಲ ತುಂಬುವ ಉದ್ದೇಶದಿಂದ ಆಯೋಜಿಸಲಾದ ಈ ಮೇಳಕ್ಕೆ ದೇಶದ ವಿವಿಧ ರಾಜ್ಯಗಳಿಂದ ದೊರೆತ ಅಭೂತಪೂರ್ವ ಸ್ಪಂದನೆ ಸಂತಸ ತಂದಿದೆ. ಹೊಸ ಬ್ರ್ಯಾಂಡ್ಗಳು, ಹೊಸ ವಿನ್ಯಾಸಗಳು ಹಾಗೂ ವ್ಯಾಪಾರ ಅವಕಾಶಗಳನ್ನು ಒಂದೇ ವೇದಿಕೆಯಲ್ಲಿ ಪರಿಚಯಿಸುವ ಮೂಲಕ ಈ ಮೇಳವು ಉದ್ಯಮದ ಬೆಳವಣಿಗೆಗೆ ಮಹತ್ವದ ಕೊಡುಗೆ ನೀಡಿದೆ ಎಂದು ಹೇಳಿದರು. ಮೇಳದ ಯಶಸ್ಸಿಗೆ ಸಹಕರಿಸಿದ ಎಲ್ಲ ಪ್ರದರ್ಶಕರು, ಬ್ರ್ಯಾಂಡ್ಗಳು, ವ್ಯಾಪಾರಿಗಳು, ಖರೀದಿದಾರರು, ಪ್ರಾಯೋಜಕರು ಹಾಗೂ ಮಾಧ್ಯಮ ಪ್ರತಿನಿಧಿಗಳಿಗೆ ಅವರು ಕೃತಜ್ಞತೆ ಸಲ್ಲಿಸಿದರು. ಮುಂದಿನ ವರ್ಷ ಇನ್ನಷ್ಟು ವೈಭವ, ಹೆಚ್ಚಿನ ಬ್ರ್ಯಾಂಡ್ಗಳು ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಭಾಗವಹಿಸುವಿಕೆಯೊಂದಿಗೆ ಸಿಗಾ ಗಾರ್ಮೆಂಟ್ಸ್ ಮೇಳವನ್ನು ಆಯೋಜಿಸಲಾಗುವುದು ಎಂದು ತಿಳಿಸಿದರು. 3 ದಿನಗಳ ಈ ಮೇಳವು ಕರ್ನಾಟಕ ಸೇರಿದಂತೆ ದೇಶದ ಜವಳಿ ಮತ್ತು ಗಾರ್ಮೆಂಟ್ಸ್ ಉದ್ಯಮಕ್ಕೆ ಹೊಸ ವ್ಯಾಪಾರ ಅವಕಾಶಗಳನ್ನು ಸೃಷ್ಟಿಸಿದ್ದು, ಭವಿಷ್ಯದ ವ್ಯವಹಾರ ವಿಸ್ತರಣೆಗೆ ಪರಿಣಾಮಕಾರಿಯಾಗಿ ವೇದಿಕೆಯಾಗಿ ಮತ್ತೊಮ್ಮೆ ತನ್ನ ಮಹತ್ವವನ್ನು ಸಾಬೀತುಪಡಿಸಿತು. 3 ದಿನಗಳ ಈ ಮೇಳವು ಕರ್ನಾಟಕ ಸೇರಿದಂತೆ ದೇಶದ ಜವಳಿ ಮತ್ತು ಗಾರ್ಮೆಂಟ್ಸ್ ಉದ್ಯಮಕ್ಕೆ ಹೊಸ ವ್ಯಾಪಾರ ಅವಕಾಶಗಳನ್ನು ಸೃಷ್ಟಿಸಿದ್ದು, ಭವಿಷ್ಯದ ವ್ಯವಹಾರ ವಿಸ್ತರಣೆಗೆ ಪರಿಣಾಮಕಾರಿಯಾಗಿ ವೇದಿಕೆಯಾಗಿ ಮತ್ತೊಮ್ಮೆ ತನ್ನ ಮಹತ್ವವನ್ನು ಸಾಬೀತುಪಡಿಸಿದೆ. Fashion show. Fashion show is a traditional item where no one is able to see the fabric, feel of the fabric. So we have kept live fashion walk where the audience are able to see the feel of the fabric, fall of the fabric and look of the fabric. We are having ethnic, then we have kurtis and winter jackets, all sort of ethnic wear. I mean, women lehenga and all those. Everything. Women wear means everything. Wedding wear, ethnic wear, kurtis, men's wear, denims, everything is in demand. ನನ್ನ ಹೆಸರು ರಾಜೇಶ್ ಚಾವತ್.
ವೈಸ್ ಪ್ರೆಸಿಡೆಂಟ್ ಸೌತ್ ಇಂಡಿಯಾ ಗಾರ್ಮೆಂಟ್ ಅಸೋಸಿಯೇಷನ್. ಇದು 3 ದಿನದ್ದು ಗಾರ್ಮೆಂಟ್ ಫೇರ್ ಎಕ್ಸಿಬಿಷನ್ ಪ್ಯಾಲೇಸ್ ಗ್ರೌಂಡ್ ಪ್ರಿನ್ಸೆಸ್ ಶೈನಲ್ಲಿ ನಡೀತಾ ಇದೆ. ಅದು ಫುಲ್ ಸಕ್ಸಸ್ಫುಲ್ ಆಗಿದೆ. ಸುಮಾರು ವಿಸಿಟರ್ಸ್ ಬಂದಿದ್ದಾರೆ. ಇಡೀ ಕರ್ನಾಟಕದಿಂದ ಬಾಯರ್ಸ್, ರಿಟೇಲರ್ಸ್, ದೊಡ್ಡ ದೊಡ್ಡ ಸ್ಟೋರ್ಸ್ ಅವ್ರು ಬಂದು ಇದು ಗಾರ್ಮೆಂಟ್ಸ್ ನೋಡ್ಕೊಂಡು ಹೋಗಿದ್ದಾರೆ ಮತ್ತು ಆರ್ಡರ್ಸ್ ಪ್ಲೇಸ್ ಮಾಡಿದ್ದಾರೆ. ಬಂದಿರೋದು ಎಲ್ಲ ಪಾರ್ಟೀಸ್ ಮತ್ತು ಮ್ಯಾನುಫ್ಯಾಕ್ಚರ್ಸ್ ತುಂಬ ಖುಷಿಯಾಗಿದೆ. ಅವ್ರಿಗೆ ಫೋರ್ತ್ ಕಮಿಂಗ್ ಸೀಸನ್ಗೆ ಒಳ್ಳೆ ಆರ್ಡರ್ ಸಿಕ್ಕಿದೆ. ಮತ್ತು ನೆಕ್ಸ್ಟ್ ಇಯರ್ ತಿರ್ಗಾ ಬರ್ತೀವಿ. ಕರ್ನಾಟಕದಲ್ಲಿ ಒಳ್ಳೆ ಮಾರ್ಕೆಟ್ ಇದೆ, ಇಂಪ್ರೂವ್ ಮಾಡಿ ವೆಲ್ ಡೆವಲಪ್ಡ್ ಮಾರ್ಕೆಟ್ ಇದೆ. ನಮಗೆ ಇಲ್ಲಿ ಫ್ಯಾಷನ್ ನಡೀತಾ ಇದೆ. ನಾವು ನೆಕ್ಸ್ಟ್ ವರ್ಷ ವಾಪಸ್ ಬರ್ತೀವಿ ಅಂತ ಎಲ್ಲ ಮ್ಯಾನುಫ್ಯಾಕ್ಚರ್ಸ್ ಖುಷಿ ಪಟ್ಟಿದೆ ಹೋಗಿದ್ದಾರೆ. ಪರ್ಫಾರ್ಮೆನ್ಸ್ ಅವಾರ್ಡ್ ಅಂತ ನಾನು ಯಾರು ಕೊಡ್ತಾ ಇಲ್ಲ. ನಾವು ಏನಿದ್ರೆ ಬೆಸ್ಟ್ ಬ್ರ್ಯಾಂಡ್ ಇದ್ದರೆ ಅವ್ರಿಗೆ ಏನು ಪ್ರಮೋಷನ್ ಕೊಡ್ಬೋದು ಆ ಥರ ಕೊಡ್ತೀವಿ. ಯಾವ ಬ್ರ್ಯಾಂಡ್ಗೆ ನಾನು ಡಿಗ್ರೇಡ್ ಮಾಡೋದು, ಅಪ್ಗ್ರೇಡ್ ಮಾಡೋದು, ಅವಾರ್ಡ್ಸ್ ಅಂತ ಮಾಡ್ತಾ ಇಲ್ಲ. ವಿಸಿಟರ್ಸ್ ಏನಿಂತ ಸುಮಾರಿಗೆ ಒಂದು 4,000-5,000 ವಿಸಿಟರ್ಸ್, 4,000 to 5,000 ವಿಸಿಟರ್ಸ್ ಬಂದಿದ್ದಾರೆ ಒಂದು. ಮತ್ತು ಮ್ಯಾನುಫ್ಯಾಕ್ಚರ್ಸ್ ಇಲ್ಲೇ ಒಂದು 150 ಮ್ಯಾನುಫ್ಯಾಕ್ಚರ್ಸ್ ಇದ್ದಾರೆ. ನಮಸ್ಕಾರ, ನನ್ನ ಹೆಸರು ಸತ್ಯನಾರಾಯಣ ಎಂಟಿ ಅಂದ್ಬಿಟ್ಟು. ನಮ್ಮದು ಸೆಲೆಕ್ಷನ್ ಕ್ಲಾತಿಂಗ್ ಕಂಪನಿ ಬೆಂಗಳೂರಲ್ಲಿ ಇರೋದು. ನಮ್ಮದು ಪಾರ್ಕ್ಯೂ ಬ್ರ್ಯಾಂಡು ಫಾರ್ಮಲ್ ಪ್ಯಾಂಟ್ ಮತ್ತು ಫಾರ್ಮಲ್ ಶರ್ಟ್ಸ್ ಮಾಡ್ತಾಯಿದ್ದೀವಿ. ನಾವು ಕಳೆದ 23 ವರ್ಷದಿಂದ ಈ ಕ್ಷೇತ್ರದಲ್ಲಿದ್ದೀವಿ. ಇದು ತುಂಬ ಒಂದು ಪ್ರಸಿದ್ಧವಾದ ಒಂದು ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಎಕನಾಮಿಕಲ್ ರೇಂಜ್ ಸೆಗ್ಮೆಂಟಲ್ಲಿ ಬರ್ತಾಯಿದೆ ಮತ್ತು ಇದು ಟೂರ್ ಕರ್ನಾಟಕ ಸಪ್ಲೈ ಇದೆ ನಮ್ಮದು. ಇವತ್ತು ಅರಮನೆ ಮೈದಾನದಲ್ಲಿ 31ನೇ ಸಿಗಾ ಫೇರ್ ನಡೀತಾ ಇರೋದ್ರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀವಿ. ಇದು ಕಳೆದ 6 ವರ್ಷ ನಾವು ಕಂಟಿನ್ಯೂ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀವಿ. ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ ನಮಗಿಲ್ಲಿ. ಸೊ ಎಲ್ಲ ರೀಟೇಲ್ ಬಂಧುಗಳನ್ನ ಕೇಳೋದೇನಪ್ಪ ಅಂದರೆ ಈ ಅವಕಾಶವನ್ನು ಸದುಪಯೋಗ ಪಡ್ಕೊಬೇಕು. ಮತ್ತು ಇವತ್ತು ಮತ್ತು ನಾಳೆ ಲಾಸ್ಟ್ ಇರುತ್ತೆ. ದಯಮಾಡಿ ಒಂದು ಸಲ ಬಂದು ವಿಸಿಟ್ ಮಾಡಿ. ನಿಮ್ಮ ಅಪ್ಕಮಿಂಗ್ ಸೀಸನ್ಗೆ ಏನು ಬೇಕೋ ಅದು ಸ್ಟಾಕನ್ನು ಸೋರ್ಸಿಂಗ್ ಮಾಡ್ಕೊಬೇಕಾಗಿ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮದು ಕಂಪ್ಲೀಟ್ ಫಾರ್ಮಲ್ ವೇರು ಮೆನ್ಸ್ ವೇರಲ್ಲಿ ಇರುತ್ತೆ. ಟೋಟಲಿ ಎಕನಾಮಿಕಲ್ ಸೆಗ್ಮೆಂಟಲ್ಲಿ ನಮ್ಮದು ಸ್ಟಾರ್ಟ್ ಆಗುತ್ತೆ. MRP ಫ್ರಮ್ 575 to 1024 ಇದೆ. ಸೊ ಅಫೋರ್ಡಬಲು, ಬಟ್ ವರ್ತ್ ಫಾರ್ ಮನಿ, ವರ್ತ್ ಕ್ವಾಲಿಟಿ ನಾವು ಕೊಡ್ತಾಯಿದ್ದೀವಿ. ಸೊ ಕ್ವಾಲಿಟಿ ಮೇಂಟೈನ್ಸ್ ಮಾಡ್ಕೊಂಡು ಬಂದಿದೆ ಅಂದ್ಬಿಟ್ಟು ನಾವು ಈ ಕ್ಷೇತ್ರ ನಡೀತಾ ಇದ್ದೀವಿ ಅಷ್ಟೇ. ಸೊ ಈ ವರ್ಷ ಲಿನನ್ ಬೇಸಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ವಿ. ನೀವು ನೋಡ್ಬೋದು ಈ ಥರ ಲಿನನ್ ಶರ್ಟ್ಸು ಮತ್ತು PC ಕಾಟನ್ನು, ಈ ಚೆಕ್ ಶರ್ಟ್ಸು, ಪ್ರಿಂಟ್ ಶರ್ಟ್ಸು. ಟ್ರೆಂಡ್ ಏನು ನಡೀತಾ ನಾವು ಅವಾಗ ಚೇಂಜ್ ಮಾಡ್ತಾ ಇರ್ತೀವಿ. ಸೊ ಯಾವಾಗಲೂ ಸೋಬರ್ ಐಟಮ್ ಯಾವಾಗಲೂ 365 ನಡೀತಾ ಇರುತ್ತೆ.